ಇಲ್ಲಿ ಏನು ಸಿಗುತ್ತೆ ಸರ್ ಒಂದು 10 ನಿಮಿಷ ಬಿಟ್ಟು ಏನು ನಿಮ್ಮ ಹೆಸರು? ಮಂಜು ಗಾಡಿ ಏನು ತೊಗೊಂಡ್ರಿ ನೀವು? ಯಾವ ಬೀಜ ತೊಗೊಂಡ್ರಿ? ಅಲಸಂದಿ ಬೀಜ ಎಷ್ಟು ತೊಗೊಂಡ್ರಿ? 10 ಪ್ಯಾಕೆಟ್. ಹಾಂ 10 ಪ್ಯಾಕೆಟ್. ಹೆಂಗೆ ಪ್ಯಾಕೆಟ್? ಒಂದು ಪ್ಯಾಕೆಟು 675 ಪ್ಯಾಕೆಟ್. ಒಂದು ಪ್ಯಾಕೆಟು? ಒಂದು ಪ್ಯಾಕೆಟಿಗೆ. ಓಕೆ. ಯಾವ ವೆರೈಟಿ ಇದು? ವೆರೈಟಿ ಯಾವುದು? ವೆರೈಟಿ ಅಲಸಂದಿ. ತೋರಿಸಿ ನೋಡೋಣ. ವೆರೈಟಿ ಕಟ್ಬಿಟ್ಟಿದ್ರಾ? DGನಾ? ನಿಮ್ಮ ಹೆಸರು ಅಂದರೆ? ಹೌದಾ? ಏನು ನಿಮ್ಮ ಹೆಸರು? ಓಕೆ. ನೀವು ನಿಮ್ಮ ಹೆಸರು? ಶಂಕರಪ್ಪ ಮೂಕಿ ಅಂತ ಹೇಳಿ. ನೀವೇನು ತೊಗೊಂಡ್ರಿ? ಯಾವ ರೇಟಿ? 230. ಮಾಲ್ದಂಡಿ ಒಂದು ಚೀಲ 230. ನಿಮ್ಮ ಹೆಸರು ಏನಾದ್ರು? ನೀವೆಷ್ಟು ತೊಗೊಂಡ್ರಿ? ಮಾಲ್ದಂಡಿನಾ ತೊಗೊಂಡಿದ್ದು? ಏನಕ್ಕೆ ಮಾಲ್ದಂಡಿ ಎಷ್ಟು ಇಷ್ಟಪಡ್ತೀರಾ? ಜೋಳ ಚೆನ್ನಾಗಿ ಬರುತ್ತೆ ಅಂತ. ಚೆನ್ನಾಗಿ ಬರುತ್ತೆ. ಎಷ್ಟು ಬರುತ್ತೆ? ಬರಲ್ಲ, ಒಂದೇ ತಳಿ ಬರುತ್ತೆ. ಓಕೆ. ಬೀಜ ಹಾಂ ಚೆನ್ನಾಗಿ ಬರುತ್ತೆ ಅಂತ ತೊಗೊಂಡಿವ್ರಿ. ಓಕೆ. ಎಷ್ಟು ಇಳುವರಿ ಬರುತ್ತಂತೆ? ಅದೇ ಕೇಳಿಲ್ರಿ, ಹೊಸಿತ್ತು. ಹಾಂ ಚೆನ್ನಾಗಿ ಬರುತ್ತೆ ಅಂತ. ಮುಂಚೆ ಹಾಕ್ತಿದ್ರಾ ನೀವು? ಏನ್ರಿ ಮುಂಚೆ ಹಾಕ್ತಿದ್ರಾ? ಹ್ಞೂ ರೀ. ಇದನ್ನ ಹಾಕ್ತಿದ್ರಾ ಬೇರೆ ಹಾಕ್ತಿದ್ರಾ? ಇದೆ ರೀ. ಹಾಂ. ಮುಂಚೆ ಎಷ್ಟು ಬರ್ತಿತ್ತು? ಮುಂಚೆ ಎಕರೆಕ್ಕೆ 8-9 ಬರುತ್ತೆ. ಹಾಂ. ಏನು ಕ್ವಿಂಟಾಲ ಏನು? ಅಲ್ರಿ, ಪ್ಯಾಕೆಟ್ ರೀ. ಅಲ್ಲಲ್ಲ, ಚೀಲ ಕ್ವಿಂಟಲ್. ಎಷ್ಟು ಕ್ವಿಂಟಾಲ್ ಬರುತ್ತೆ ಎಕರೆಗೆ? ಎಕರೆಕ್ಕೆ 8-9 ಬರುತ್ತೆ. ಚಲೋ ತೆಂಗ್ ಬೆಳೆದ್ರೆ ಹಾಂ 8-9 ಕ್ವಿಂಟಲ್ ರೀ. ಓಕೆ. 9 ಪ್ಯಾಕೆಟ್. ಬೆಳೆಗಳು ಬೆಳೆಯೋದಕ್ಕೆ ರೈತರು ಹೆಂಗೆ ಮುಂದಾಗ್ತಾ ಇದ್ದಾರೋ, ಯುವಕರು ಈ ಡೀಲರ್ಶಿಪ್ ತೊಗೊಳೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ದೇಸಿ ಕೋರ್ಸ್ನ ಹೆಂಗೆ ಪಡ್ಕೋಬೇಕು, ಇದು ಎಲ್ಲಿನ ಸಂಪರ್ಕ ಮಾಡಬೇಕು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಇದು ರಾಜ್ಯ ಸರ್ಕಾರಗಳಲ್ಲಿ ಆತ್ಮ ಅಂತ ಒಂದು ಯೋಜನೆ ಇದೆ, ಅಗ್ರಿಕಲ್ಚರ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಏಜೆನ್ಸಿ ಅಂತೇಳಿ. ಸೊ ಅದು ಜಿಲ್ಲಾ ಮಟ್ಟದಲ್ಲಿ ಜಂಟಿ ಕೃಷಿ ನಿರ್ದೇಶಕರು ಅದರ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿರ್ತಾರೆ. ಸೊ ಆತ್ಮ ವಿಭಾಗದಲ್ಲಿ ಆಸಕ್ತಿ ಇರತಕ್ಕಂಥವ್ರು, ದೇಸಿ ಕೋರ್ಸ್ ಮಾಡಬೇಕು ಅಂತ ಆಸಕ್ತಿ ಇರತಕ್ಕಂಥವ್ರು ಅಲ್ಲಿ ಅರ್ಜಿಯನ್ನು ಪಡೆದು ನೋಂದಾಯಿಸ್ಕೊಳ್ಬೇಕು. ಇದಕ್ಕೆ 20,000 ರೂಪಾಯಿ ಫೀಸ್ ಇರ್ತದೆ. 48 ವಾರಗಳು ಈ ಕೋರ್ಸ್ ನಡೀತದೆ. ಸರ್, ಇವತ್ತು ಧಾರವಾಡ ಕೃಷಿ ಮೇಳಕ್ಕೆ ಬಂದಿದ್ರಲ್ಲ ಸರ್, ನಿಮ್ಗೆ ಏನನ್ನಿಸ್ತು ಮೇಳ ನೋಡಿ? ಮೇಳ ಇದು 3ನೇ ಬಾರಿ ಬರ್ತಾ ಇರೋದು. ನಾನು ದೇಸಿ ಕೋರ್ಸ್ ಮಾಡ್ತಾ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳನ್ನು, ಅಂದರೆ ಆ ಶಿಬಿರಾರ್ಥಿಗಳನ್ನು ಪ್ರತಿ ವರ್ಷವೂ ಇಲ್ಲಿ ಕರ್ಕೊಂಡು ಬರ್ತೀನಿ. ಕಾರಣ ಏನಂತ ಹೇಳಿದ್ರೆ, ನಮ್ಮದು ಸೌತ್ ಅಂದರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಬೆಳೆಗಳಿಗೂ ಇಲ್ಲಿ ನಾರ್ತಲ್ಲಿ ಬೆಳೀತಕ್ಕಂಥ ಬೆಳೆಗಳಿಗೂ ಭಾಳಷ್ಟು ವ್ಯತ್ಯಾಸಗಳಿರುತ್ತೆ. ಸೊ ಯಾಕೆಂತ ಹೇಳಿದ್ರೆ, ನಮ್ಮ ಈ ಸ್ಟೂಡೆಂಟ್ಸ್ಗಳಿಗೆ ಎಲ್ಲ ಥರದ ಜ್ಞಾನ ಬರಬೇಕು, ಮತ್ತು ಇಲ್ಲಿ ಏನೋ ಥರದ ಚಟುವಟಿಕೆಗಳು ನಡೀತಾ ಇದೆ ಅನ್ನೋದನ್ನು ಅವ್ರಿಗೆ ತಿಳಿಸ್ಕೊಡ್ಬೇಕು ಅಂತ ಪ್ರತಿ ವರ್ಷ ಕರ್ಕೊಂಡು ಬರ್ತಾ ಇದ್ದೀವಿ. ಸೊ ಇಲ್ಲೂ ಕೂಡ ಏನಂದರೆ, ಇದು ಒಂಥರ ರೈತರ ಜಾತ್ರೆ. ಇಲ್ಲಿ ಜನ ತುಂಬ ಬರ್ತಾರೆ. ಸೊ ಇಲ್ಲಿ ಮಾಹಿತಿಗಳನ್ನು ಸಾಕಷ್ಟು ಸಿಗುತ್ತೆ. ಬಟ್ ನಾವು ಏನಂತಂದರೆ, ನಾವು ಯಾವ ರೀತಿ ಎಷ್ಟು ಮಾಹಿತಿನ ಪಡ್ಕೊಳ್ತೀವೋ ಅದು ನಮ್ಮ ಮೇಲೆ ಇರುತ್ತೆ. ಒಳ್ಳೆ ಮಾಹಿತಿಗಳನ್ನು ಇಲ್ಲಿ ಕೊಡ್ತಾರೆ. ಏನಮ್ಮ ಇದು ಗೇರಾ ಹಯಾಮಿ ಅಂದರೆ? ಹೇಳಿ, ನೀವು ಇದೆಲ್ಲ ಮಾಡಿದಿರಲ್ಲ, ಏನು ಇವೆಲ್ಲ ಯಾವ ಪ್ರಾಡಕ್ಟ್ಸ್? ಬಿಟ್ಟು ಅದು ಹೆಸರು ಇಟ್ಟಿದ್ದಾರೆ ಅದಕ್ಕೆ ಜರಾಹೆನಾಮ್ ಅಂತ. ಓಕೆ. ಪನ್ನೀರ್ ಪತ್ರಿಗೆ ಹೆಸರನ್ನ ಜರಾಹೆನಾಮ್. ಓಕೆ. ಇವೆಲ್ಲ ಪಾತ್ರೆ ತೊಳಿಲಿಕ್ಕೆ, ಆಮೇಲೆ ಮನೆ ವಾಶ್ ಮಾಡಲಿಕ್ಕೆ, ಪಾತ್ರೆ ತೊಳಿಲಿಕ್ಕೆ, ಆಮೇಲೆ ಇದು ಹಿತ್ತಾಳೆ ಸಾಮಾನು, ಆಮೇಲೆ ಬೆಳ್ಳಿ ಸಾಮಾನು ಬರುತ್ತೆ, ಆಮೇಲೆ ಇದು ಬಾಂಡೆ ಎಲ್ಲ ಕಪ್ಪವಾಗಿರುತ್ತೆ, ಅದು ಕ್ಲೀನ್ ಆಗುತ್ತೆ. ಇದು ನೆಲ ಒರೆಸ್ಲಿಕ್ಕೆ, ಆಮೇಲೆ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಲಿಕ್ಕೆ, ಆಮೇಲೆ ಇದು ಪನ್ನೀರ್ ಪತ್ರೆ ಸ್ಮೆಲ್ ಇರುತ್ತಲ್ಲ, ಅದೆಲ್ಲ ಫುಲ್ ವಾಸನೆ ಬರುತ್ತೆ ಮನೆ ಒಳಗೆಲ್ಲ.
ಆಮೇಲೆ ಸೊಳ್ಳೆ, ಆಮೇಲೆ ತಿನ್ನೆ, ಅವೇನು ಇರುವೆ, ಅವೇನು ಇದಾಗಲ್ಲ. ನೆಗಡಿ ಬಂದಾಗೆ ಆಮೇಲೆ ತಿಂಡಿಗೆ ಇದು ಆಗಿರುತ್ತೆ ನೋಡಿ ಲೇಡೀಸಿಗೆಲ್ಲ, ಅದೆಲ್ಲ ಹೋಗುತ್ತೆ. ಹೇಗಿದೆ ಅಮ್ಮ? ಈ ಒಂದು ಉತ್ಪನ್ನಕ್ಕೆ ನಮಗೆ ಭಾರತ ಸರ್ಕಾರ ವತಿಯಿಂದ ದೇಶದಲ್ಲೇ ಇಂಥ ಒಂದು ಪ್ರಥಮವಾದ ಘಟಕವಾದ್ದರಿಂದ ಇದಕ್ಕೆ ಪೇಟೆಂಟ್ ಸಿಕ್ಕಿದೆ ಭಾರತ ಸರ್ಕಾರದಿಂದ. 2 ನಿಮಿಷ. ಹೇಗಿದೆ? ಚೆನ್ನಾಗಿದೆ? ಬೆಲ್ಲ ಹಾಂ. ಅರ್ಧ ಇದು ಕುದ್ದ ಮೇಲೆ ಅದನ್ನ ತಿನ್ಬೋದು. ತುಪ್ಪದ ಜೋಡಿ ಇದ್ರ ಚಪಾತಿ ಜೋಡಿ ತಿನ್ಬೋದು, ರೊಟ್ಟಿ ಜೋಡಿ ತಿನ್ಬೋದು. ಬೇಡ ನಾವು ಬೆಳಿಗ್ಗೆ ಎದ್ದು ಹಂಗನೂ ಕುಡಿಬೋದು. ಜಾಮ್ ಟೈಪ್. ಇಲ್ಲ ಇಲ್ಲ ರೈಟ್, ನಾನು ಅದನ್ನು ವಾಪಸ್ ತಂದೆ. ಐತೆ ಈಗ ಮಾಡ್ಬೋದು. ಹೇಳಲ್ಲಿ ಹೇಳೋಂಗೆ ಅವ್ರಿಗೆ ಹೆಂಗಿದೆ? ಚೆನ್ನಾಗಿದೆ? ಅಳ್ತಿದ್ದು ಯಾಕೆ? ಚೆನ್ನಾಗಿ, ತುಂಬ ಚೆನ್ನಾಗಿದೆ. ಫಿಲ್ಟರ್ ಮಾಡಿ ಮಾಡಿ ಹೇಗಿದೆ ಸರ್? ಹೇಗಿದೆ? ಭಾರಿ ಟೇಸ್ಟ್. ಹೇಗೆ ಅನಿಸುತ್ತೆ? ಫಿಲ್ಟರ್ ಮಾಡಿ ಹಾಂ ಹಾಗಾಗಿ ಏನು ಕಶ್ಮಲ್ ಅನ್ನೋದಿಲ್ಲ. ಹಾಂ ಪ್ಯೂರ್ ಹೌದು. ಹೇಳಿದ್ರೆ ರೇಟ್ ಕೊಟ್ಟು ತೊಗೊಂಡು ಹೋಗ್ಬೇಕು. ಈಗ ಅಲ್ಲಿಂದ ತರೋದು ಮತ್ತು ಫುಡ್ ಗ್ರೇಡ್ ಬಾಟಲ್ ಈಗ ನಾಸಿಕ್ನಾಗ ಅಷ್ಟೇ ಸಿಗ್ತದೆ. ದೇಶದಾಗ 5 ಬ್ರ್ಯಾಂಡ್ ಇದೆ, ಹಿಂದೂಸ್ತಾನ್ ಗ್ಲಾಸ್ ಇದೆ, ಅವ್ರು ಅಷ್ಟೇ ಮಾಡೋದು ಇದು ಫುಡ್ ಗ್ರೇಡ್. ಬೇರೆ ಕಡೆ ಎಲ್ಲ ಬಾಟಲ್ ಸಿಗ್ತಾವೆ, ಅವು ಕೆಮಿಕಲ್ ಇರ್ತಾವೆ, ಅವು ಒಡೆದು ಹೋಗ್ತಾವೆ. ಇದು ಕಬ್ಬು ಯೂಸ್ ಮಾಡ್ತೀರಲ್ಲ, ಅದು ಜವಾರಿ ಹೈಬ್ರಿಡ್ ವೆರೈಟಿ. ಇದಕ್ಕೆ ನಾವು ಮಾಡೋದು ಒಂದು ಇದು ಚಂದ್ಗಡ್ ಕಬ್ಬು ಅಂತ ಬರ್ತದೆ, ಆದರೆ ಇಲ್ಲಾಂದ್ರೆ 8609 ಹಾಂ, 2 ಕಬ್ಬಿದು ಜ್ಯೂಸಿಗೆ ಉಪಯೋಗ. ಅದು ಹಾಂ, ಬೇರೆ ಯಾವುದು ಕಬ್ಬು ಉಪಯೋಗ ಮಾಡ್ತೀವಿ. ಗುಲಾಬಿ ಕಲರ್. ಈ ಬಾಕಾಹು, ಈ ಬಾಳೆಕಾಯಿ ಹುಡಿನ ಒಂದು ಮಟ್ಟಕ್ಕೆ ನೀವು ತೊಗೊಂಡೋಗಿ ಅದನ್ನು ಮನೆ ಮನೆಗೆ ತಲುಪಿಸೋ ಒಂದು ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮಿಂದ ನಮ್ಮದು ಇನ್ನು ಎಲ್ಲರಿಗೂ ತಲುಪಲಿ, ಈ ರೀತಿ ವಸ್ತುಗಳನ್ನು ಜನ ಯೂಸ್ ಮಾಡೋದು ಜಾಸ್ತಿ ಮಾಡಲಿ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೆಂಗಾಯ್ತು ರೀ? ಮೇಡಮ್ ತಿನ್ನಿರಿ. ಮೇಡಮ್ ನೀವು ಚಿಕ್ಕವರ ಸಣ್ಣವರಾಗ್ಬಿಡ್ತೀರಂತೆ, ತಿಂದು ನೋಡ್ರಿ. ಅವತ್ತು ತಿನ್ನಿ. ಎಲ್ಲರೂ ಭಯ ನೀರು ತಗೊಳ್ಳೋದು ಇದೊಂದೇ. ಹೌದೇ? 6 ಪ್ರಯೋಗಗಳು ಪ್ರತಿ ಹವಾಮಾನದ ಪರವಾಗಿ ಬೇರೆ ಬೇರೆ ಪ್ರಮಾಣದಲ್ಲಿ ದೇಹಕ್ಕೆ ಹೋದ್ರೆ ಅವ್ನ ದೇಹ ಚೆನ್ನಾಗಿ ಉಳಿದಿರ್ತದೆ. ಸೊ ಇದರ ಮೇಲೆ ನಾವು ಟ್ರೈ ಮಾಡಿ ಇದನ್ನು ಪೇಟೆಂಟ್ಗೆ ಹೋಗಿದ್ದೇವೆ ಸರ್. ನಮ್ಮ ಪೇಟೆಂಟ್ ಆ್ಯಕ್ಚುಲಿ ನನ್ನ ಫೈನಲ್ ಹಿಯರಿಂಗ್ ನಾಳೆ ನಾಡ್ದು ಮಂಗಳವಾರ ದಿನ ಇದೆ. ಮಾರುಕಟ್ಟೆಯಲ್ಲಿ ಬಟನ್ ಮಶ್ರೂಮ್ ಸಿಗುತ್ತೆ, ಮಿಲ್ಕಿ ಮಶ್ರೂಮ್ ಸಿಗುತ್ತೆ, ಆದರೆ ನೀವು ಯಾಕೆ ಆಯಿಸ್ಟರ್ ಮಶ್ರೂಮ್ನ ಬೆಳೀತಾ ಇದ್ದೀರಾ ಮತ್ತು ಕೊಡ್ತಾ ಇದ್ದೀರಾ? ಸರ್ ಆಯಿಸ್ಟರ್ ಮಶ್ರೂಮ್ ಏನು ಅಂದರೆ ಬಟನ್ ಅಂದರೆ ಆ್ಯಕ್ಚುಲಿ ಇನ್ಆರ್ಗ್ಯಾನಿಕ್ ಆಗಿ ಬೆಳೀತಾರೆ. ಸೊ ಅದನ್ನ ಬೆಳೆಯೋದು ನೋಡಿದರೆ ಅದರಿಂದ ಏನಂದರೆ ಸಿಟಿನ ಹೊರಗಡೆ ಇರಬೇಕು ಅಂತಿದೆ. ಅದು ರೂಲ್ಸ್ ರೆಗ್ಯುಲೇಷನ್ಸ್ ನೋಡಿದರೆ ದೂರ ಇರಬೇಕು ಸಿಟಿಯಿಂದ. ಸೊ ಹಂಗಾಗಿ ಮಂಗಳೂರಲ್ಲಿ ಒಂದು ಫ್ಯಾಕ್ಟ್ರಿ ಬಂದ್ ಮಾಡಿದ್ರು ಈ ಬಟನ್ ಮಶ್ರೂಮಿಂದ. ಸೊ ಹಂಗಾಗಿ ನಾವು ಬಟನ್ ಮಶ್ರೂಮ್ ಪ್ರಮೋಟ್ ಮಾಡೋದಿಲ್ಲ. ಇನ್ನೊಂದೇನಂದರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಗೌರ್ಮೆಂಟಿಂದ ಸರ್ಟಿಫೈಡ್ ಆಗಿರೋದು ಇದೊಂದೇ. ಆ್ಯಕ್ಚುಲಿ ಗೌರ್ಮೆಂಟಿಂದ ಸರ್ಟಿಫೈಡ್ ಆಗಿರೋದು ಇದೊಂದೇ. ನ್ಯೂಟ್ರಿಷನ್ ಲೆವೆಲಲ್ಲಿ ಆಗಿರ್ಬೋದು, ಮತ್ತು ಇದರಲ್ಲಿ ಪ್ರೋಟೀನ್ಸು ವಿಟಮಿನ್ಸ್ ಸಿಗೋದ್ರಿಂದ ಯಾವುದೇ ಯಾವ ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇದಾವಲ್ಲ, ಇದರಲ್ಲಿ ಸಿಗೋಷ್ಟು ಬಟನ್ ಮಶ್ರೂಮ್ ಸಿಗಲ್ಲ.